ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಫಂಕ್ಷನ್ಗೆ ಹೊರಟಿದ್ದೀವಿ. ಆಲ್ರೆಡಿ ರೆಡಿ ಆಗೆಲ್ಲ ಆಯಿತು. ಸ್ಯಾರಿ ಡ್ರೆಪ್ಪಿಂಗ್ ಆಲ್ಮೋಸ್ಟ್ ಅದನ್ನು ಕಂಪ್ಲೀಟಾಗಿ ನಾನು ರೆಡಿ ಆಗಾಯಿತು. ಪಾಪನ್ ಕೂಡ ರೆಡಿ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಒಂದು ಹೊರಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಫಂಕ್ಷನಿಂದ ನಾನು ಡೈರೆಕ್ಟಾಗಿ ನಮ್ಮ ಅಮ್ಮ ಮನೆಗೆ ಹೋಗ್ತೀನಿ. ಹಾಗೆ ನಿಮಗೆ ಇನ್ನು ಅಮ್ಮ ಮನೆ ವ್ಲಾಗ್ಸ್ ಕೂಡ ಬರುತ್ತೆ. ನಾನು ಈ ಸ್ಯಾರಿನ ಒಂದ್ಸರಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಬಂದು ನಾನು ಮೀಶೋಯಿಂದ ಆರ್ಡರ್ ಮಾಡಿರೋಂಥ ಸ್ಯಾರಿ. ತುಂಬ ಚೆನ್ನಾಗಿದೆ. ನಾನಿದು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ವೇರ್ ಮಾಡ್ತಾ ಇರೋದು. ಬಟ್ ತುಂಬ ಕಂಫರ್ಟೇಬಲ್ ಆಗಿದೆ ಆ್ಯಂಡ್ ಸಕ್ಕದಾಗಿದೆ. ಹೆಣುತ್ತಾ ಇದ್ದಾಳೆ ಸೈಡಿಂದ. ಈ ಥರ ರೆಡಿ ಮಾಡಿದ್ದೀನಿ ನಮ್ಮ ಮುದ್ದು ಮಗಳನ್ನ. ಆಯ್ ಮಾಡು. ಇವಾಗ ನಾಚಿಕೆ ಆಗುತ್ತೆ ಅವ್ರಿಗೆ. ಎದುರು ಯಾರೋ ಇದ್ದಾರೆ ಬೇರೆ ಅಂತ ಅಂದ್ಕೋಬೇಕು, ಆ ಥರ ಮಾಡ್ತಾಳೆ ಹಾಗೆ. ಆ್ಯಂಡ್ ಈ ಸ್ಯಾರಿ ನೋಡಿದ್ರಲ್ವ, ನೆವಿ ಬ್ಲೂ ಇದೆ. ಇದರಲ್ಲಿ ಬೇರೆ ಕಲರ್ಸ್ ಕೂಡ ನಿಮ್ಗೆ ಆಪ್ಷನ್ಸ್ ಇದೆ. ಡೋಲಾ ಸಿಲ್ಕ್ ಅನ್ನೇನೋ ಇರ್ತಾರೆ, ಹಂಗೆ ಆ ಥರ ಇತ್ತು ಅದರಲ್ಲಿ. ಆ್ಯಕ್ಚುಲಿ ಒರಿಜಿನಲ್ಲು ಏನೋ ನನಗಂತೂ ಗೊತ್ತಿಲ್ಲ. ಬಟ್ ಅಫೋರ್ಡೆಬಲ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಕೂಡ. ಬ್ಲೌಸು ನೋಡಿ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ನೀವು ಕೇಳ್ತಾ ಇರ್ತೀರಾ ಬ್ಲೌಸ್ ಡಿಸೈನ್ ರೀಸೆಂಟ್ ಆಗಿರೋದು ತೋರಿಸಿ ಅಂತ. ನೋಡೋಣ, ನಾನು ಆದಷ್ಟು ಬೇಗ ಅದು ಕೂಡ ಬ್ಲಾಗ್ಸ್ ಒಂದ್ಸರಿ ಅಮ್ಮ ಮನೆಯಿಂದ ಬಂದ ನಂತರ ಅದು ವೀಡಿಯೋಸ್ ಎಲ್ಲ ಮಾಡ್ತೀನಿ, ಆಯಿತಾ. ನೀವು ಸುಮಾರಷ್ಟು ರಿಕ್ವೆಸ್ಟೆಡ್ ವೀಡಿಯೋಸ್ ಇದೆ ಪೆಂಡಿಂಗಲ್ಲಿ. ಆದಷ್ಟು ಬೇಗ ಅದು ಕೂಡ ಮಾಡ್ತೀನಿ. ಆ್ಯಂಡ್ ಇವಾಗ ಸದ್ಯಕ್ಕೆ ಇದ್ರ ಬ್ಲೌಸ್ ನೋಡಿ ಜಸ್ಟ್ ಈ ಥರ ಇಲ್ಲೊಂದು ಟೈ ಮಾಡೋ ಥರ ಮಾಡಿಸಿದ್ದೀನಿ. ಬ್ಯಾಕ್ ನೆಕ್ಕು ಏನಿಲ್ಲ, ಸಿಂಪಲ್ಲಾಗಿ ರೌಂಡ್ ಇಡಿಸಿದ್ದೀನಿ ಅಷ್ಟೇ. ಬ್ಯಾಕಲ್ಲಿ ಏನು ಕೊಟ್ಟಿಲ್ಲ, ಜಸ್ಟ್ ಈ ಥರ ಸ್ಲೀವ್ಸ್ಗೆ ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಆ್ಯಂಡ್ ಫುಲ್ ಸ್ಯಾರಿ ಈ ಥರ ಏನೋ ಫ್ಲೋರಲ್ ಡಿಸೈನು. ಹೋಪ್ ನಿಮಗೆ ಇಷ್ಟ ಆಗಿದೆ. ಆ್ಯಂಡ್ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಬೇರೆ ಬೇರೆ ಕಲರ್ಸಲ್ಲಿ ಕೂಡ ಅವೈಲೇಬಲ್ ಇದೆ. ಇದು ಎಂತ ಮಗಳೇ ಕೋಕೆ ಅದ್ದ ನೀನು ಇವಳು ನೋಡಿ. ಇದೊಂದು ಸ್ವಲ್ಪ ಈ ಥರ ಕಾರ್ನರಲ್ಲಿ ಒಂದು ಸ್ವಲ್ಪ ಜಾಗ ಇದೆ, ಅಲ್ಲಿ ಹೋಗಿ ನಿಂತ್ಕೊಂಡು ನಾನು ಕಣ್ಣ ಮುಚ್ಚಲು ಆಟ ಆಡೋಣ ಅಂತ ಕೂತಿದ್ದಾಳೆ ನೋಡಿ. ಇಲ್ಲ ನೋಡು, ಹೇ ನಾನು ಅವಳನ್ನ ಹುಡುಕ್ಬೇಕಂತ ಅವಳಿಗೆ ಆಟ ಆಡೋಕ್ಕೆ. ಇವಾಗ ಫ್ರೆಂಡ್ಸ್ ವ್ಲಾಗನ್ನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಇವಾಗ ಹೊರಡೋಣ. ಫ್ರೆಂಡ್ಸ್, ಇವಾಗ ತಾನೇ ಅಮ್ಮನ ಮನೆಗೆ ರೀಚ್ ಆಗಿ ಸ್ವಲ್ಪ ಫ್ರೆಶ್ ಅಪ್ ಏನೂ ಆಗಿಲ್ಲ, ಹಾಗೆ ಕುತ್ಕೊಂಡಿದ್ದೀವಿ. ಹಸ್ಬೆಂಡ್ ನಮ್ಮ ಮನೇಲಿ ಡ್ರಾಪ್ ಮಾಡಿ ಅವರು ಹೊರಟ್ರು ಇವಾಗ ತಾನೆ. ನಮ್ಮ ಪಾಪು ಇಲ್ಲಿ ಅವಳ ಚಿಕ್ಕಿ ಜೊತೆ ಸಿಕ್ಕಾಪಟ್ಟೆ ಆಟ ಆಡ್ತಾ ಇದ್ದಾಳೆ. ಅವಳಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ದಾಳೆ. ತೋರಿಸ್ತೀನಿ ಒಂದು ನಿಮಿಷ. ಓ ಚಿಕ್ಕಮ್ಮನ ಕೂದಲೆಲ್ಲಿದು? ಹಾಂ, ಕೂದಲು ಹೆಂಗೆ ಹೇಳೋದು? ನೋಡಿ ಈ ಥರ ಮಾಡ್ತಾ ಇದ್ದಾಳೆ ಇವಳು. ಇಮಿಟೇಟ್ ಮಾಡ್ತಾವಳೆ. ಇಮಿಟೇಟ್ ಮಾಡಿ. ಎಷ್ಟು ಬಿಸಿಲಿದೆ ನೋಡಿ. ಇವಳು ನೋಡಿ ಗೈಸ್, ಮಣ್ಣಲ್ಲಿ ಆಡ್ತಾವಳೆ. ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಮಣ್ಣಲ್ಲಿ ಆಡ್ತಾವಳೆ. ಫ್ರೆಂಡ್ಸ್, ಇನ್ನೇನು ಯುಗಾದಿ ಹಬ್ಬ ಕೂಡ ಮುಗೀತು. ನೀವೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಾ? ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಆ್ಯಕ್ಚುಲಿ ಆ ದಿನ ಸ್ವಲ್ಪ ಬ್ಯುಸಿ ಇದ್ಬಿಟ್ಟಿದ್ದೆ. ಅಂದರೆ ನಮಗೆ ಫಂಕ್ಷನ್ ಇತ್ತು, ಫ್ಯಾಮಿಲಿ ಫಂಕ್ಷನು. ಆ್ಯಂಡ್ ವೀಡಿಯೋಸ್ ಕೂಡ ನಾನೇನು ಮಾಡ್ಕೊಂಡಿರಲಿಲ್ಲ, ಪೋಸ್ಟ್ ಹಾಕೋಕ್ಕೂ ಆಗಿರಲಿಲ್ಲ ಅಮ್ಮನ ಮನೆಗೆ ಬಂದಿರೋದ್ರಿಂದ. ಹಾಗಾಗಿ ಬಟ್ ಲೇಟಾಗಾದ್ರೂ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ. ಹೋಪ್ ಈ ವರ್ಷದ ನೀವು ಅಂದ್ಕೊಂಡಿರೋವಂಥ ಎಲ್ಲ ಕೆಲಸಗಳು ಕೂಡ ಆಗಲಿ, ಹಾಗೆಯೇ ಎಲ್ಲರೂ ಕೂಡ ಖುಷಿಯಾಗಿರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಇನ್ನು ನಾವು ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡೋಲ್ವಾ ಅಂತ ಕೇಳಿದ್ರೆ, ನಾವು ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಲ್ಲ. ನಾವು ವಿಷು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಯುಗಾದಿ ನಿಮಗೆ ಹೆಂಗೆ ಹೊಸ ವರ್ಷ, ಹೊಸ ಸಂವತ್ಸರ ಶುರು ಆಗುತ್ತೋ, ನಮಗೆ ವಿಷುವಿಂದ ಮತ್ತೆ ಹಾಗೆ ನಾವು ವಿಷು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಮಂತನೇ ಬರ್ತಾ ಇದೆ ಹಬ್ಬ ಕೂಡ. ಅದನ್ನು ಕೂಡ ನಾವು ಆದಷ್ಟು ಶೇರ್ ಮಾಡ್ತೀನಿ ನಿಮಗೆ ವಿಡಿಯೋಸ್ ಮಾಡಿ. ಅಮ್ಮನ ಮನೆಗೆ ಬಂದರೆ ಸಾಕು, ಆ ಕಡೆ ಈ ಕಡೆ ಓಡಾಡಿಕೊಂಡು ಏನಾದರೂ ಹಣ್ಣುಗಳಾಗಿರ್ಬೋದು ಈ ಥರ ಸುಮ್ಮನೆ ಮಾತಾಡಿಕೊಂಡು ಏನಾದರೂ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಒಂದು ಸ್ವಲ್ಪ ಹಣ್ಣೆಲ್ಲ ಕೊಯ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ನೋಡಿ, ಇದೊಂದು ಗಿಡ ಇದೆಯಲ್ವ, ಇದೇನು ಅಂತ ನಿಮ್ಗೆ ಗೊತ್ತಿರ್ಬೋದು ಕೆಲವ್ರಿಗೆ. ಇದು ನಾವು ಗಾಣಗಾಪುರಕ್ಕೆ ಹೋಗಿದ್ವಲ್ವ, ಆವಾಗ ಒಂದು ಸ್ವಲ್ಪ ಈ ಪುಂಡಿ ಸೊಪ್ಪು ಅಂತ ಬರುತ್ತಲ್ವ, ಅದನ್ನು ತೊಗೊಂಡು ಬಂದಿದ್ವಿ. ಅದ್ರಲ್ಲಿ ಅದು ಬೇರೆ ಸಮೇತ ಇತ್ತು. ಸೊ ಅದನ್ನು ಇಲ್ಲಿ ತಂದು ಪಾಟಲ್ಲಿ ಹಾಕಿದ್ರು ಅಮ್ಮ. ಅದರಲ್ಲಿ ಇವಾಗ ಸ್ವಲ್ಪ ಪುಂಡಿ ಸೊಪ್ಪೆಲ್ಲ ಕಿತ್ಕೊಂಡು ಅದರಿಂದ ಚಟ್ನಿ ಉಪ್ಪಿನಕಾಯಿ ಎಲ್ಲ ಮಾಡಿದರು. ಸಖತ್ತಾಗಿತ್ತು. ನನ್ನ ಆಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ರೆಸಿಪಿಯನ್ನು ಶೂಟ್ ಮಾಡಿಲ್ಲ, ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ಸೊಪ್ಪು ಕಿತ್ಕೊಂಡು ಬರೀ ಕಡ್ಡಿ ಮಾತ್ರ ಉಳಿಸಿದ್ದಾರೆ. ಇನ್ನು ಚೆನ್ನಾಗಾಗಿತ್ತು ಮಾತ್ರ. ನನಗಂತೂ ಅದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈ ಚಪಾತಿ ಜೊತೆಗಾಗಿರ್ಬೋದು, ಅನ್ನದ ಜೊತೆಗೆಲ್ಲ ತುಂಬ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಸಂಪಿಗೆ ಹೂವು ಮೊಗ್ಗಿದು ಅರಳಿದಾಗ ನಾನು ತೋರಿಸ್ತೀನಿ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ. ನೀವು ನೋಡಿರ್ಬೋದು ಸಂಪಿಗೆ ಹೂವು ಎಷ್ಟಿದೆ ನೋಡಿ. ಇಲ್ಲೆಲ್ಲ ನೋಡಿ, ಇಲ್ಲಿ
ಕಾಣಿಸ್ತಾ ಇದೆಯಾ? ಇದೆಲ್ಲ ಸಂಪಿಗೆ ಹೋಗಿ ಘಮ ಘಮ ಅಂತ ಇರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಫ್ರೆಂಡ್ಸ್. ಹಾಗೆ ಇಲ್ಲೊಂದು ಸ್ವಲ್ಪ ಸಿಹಿ ಕುಂಬಳಕಾಯಿ ಎಲ್ಲ ಪುಟ್ ಪುಟ್ಟದ್ದು ಬಿಟ್ಟಿತ್ತು, ಇನ್ನೂ ಸ್ವಲ್ಪ ದೊಡ್ಡದಾಗಬೇಕಿದು. ಮಾರ್ಕೆಟಲ್ಲಿ ಬರುತ್ತಲ್ವ ಚಿಕ್ಕ ಚಿಕ್ಕ ಸಿಹಿ ಕುಂಬಳಕಾಯಿ, ಅದು ತುಂಬ ಜಾಸ್ತಿ ಸ್ವೀಟ್ ಇರಲ್ಲ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ದೊಡ್ಡ ದೊಡ್ಡ ಸಿಹಿ ಕುಂಬಳಕಾಯಿ ಸ್ವಲ್ಪ ಜಾಸ್ತಿ ಸ್ವೀಟ್ ಇರುತ್ತೆ, ಅದು ಬೇರೆ ಜಾತಿ, ಇದೊಂದು ಸ್ವಲ್ಪ ಬೇರೆ ಜಾತಿ. ಸೊ ಅದರಲ್ಲೆಲ್ಲ ಅಲ್ಲಲ್ಲಿ ಕಾಯಿ ಬಿಟ್ಟಿತ್ತು. ಹಾಗೆಯೇ ಒಂದು ಸಣ್ಣ ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ. ನೋಡಿ ಎಷ್ಟೇ ಚೆನ್ನಾಗಿದೆ ಅಂತ, ಕಲರ್ಫುಲ್ಲಾಗಿ ಒಂಥರ ಯೆಲ್ಲೋಯಿಶ್ ಆಗಿ, ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಹಾಗೆ ಅಮ್ಮ ಇಲ್ಲಿ ಹೇಳ್ತಾಯಿದ್ರು, ಯಾವುದೋ ಒಂದು ಬೀಜ ಹಾಕಿದ್ರಂತೆ ಚೆನ್ನಾಗಿ ಬರುತ್ತೆ ಏನೋ ನೋಡೋಣ ಅಂತ ಹೇಳಿಬಿಟ್ಟು, ಇದರಲ್ಲಿ ಆಗಿದೆ ಅಂತ ಹೇಳಿಬಿಟ್ಟು. ನಾವು ಬೇರೆ ಸಿಹಿ ಕುಂಬಳಕಾಯಿ ಎಲ್ಲ ಹಾಕಿದ್ರೆ, ದುಡ್ಡದಲ್ಲಿ ಹಾಕಿದ್ರೆ ಅದ್ರಲ್ಲಿ ಆಗೋದೇ ಇಲ್ಲ, ಅಪರೂಪಕ್ಕೆ ಒಂದೋ ಎರಡೋ ಆಗುತ್ತೆ ಅಷ್ಟೇನೆ. ಬಟ್ ಈ ಥರದ್ದು ಅಂದರೆ ನಿಮಗೆ ಆಗುತ್ತೆ, ಅದರಲ್ಲಿ ಚೆನ್ನಾಗಿ ಕಾಯಿ ಬಿಡುತ್ತೆ. ಹಾಗೆ ಇಲ್ಲಿ ಸುಮ್ಮನೆ ಹೂಗಳೆಲ್ಲ ನೋಡ್ತಾ ನಿಮ್ಗೆ ಕೂಡ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಿ. ಮಾತಾಡಿಕೊಂಡು ಅಮ್ಮ ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ರು. ಅಮ್ಮನ ಜೊತೆ ಮಾತಾಡಿಕೊಂಡು ಇಲ್ಲಿ ಅಂಗಳದಲ್ಲಿ ಓಡಾಡ್ತಾ ಇದ್ದೀವಿ. ಪಾಪು ಕೂಡ ಏನೋ ಮಣ್ಣಲ್ಲಿ ಆಟ ಆಡ್ತಾ ಇದ್ಲು. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ಡೇಗೆ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿ ತಿಂತಾ ಇದ್ದ, ಹಾಗೆಯೇ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಮ್ಮ ಪುಂಡಿ ಸೊಪ್ಪು ಚಟ್ನಿ ಮಾಡಿದರು. ಚಟ್ನಿ ಉಪ್ಪಿನಕಾಯಿ ಏನಂತಲೂ ಹೇಳ್ಬೋದು. ಸಕ್ಕತ್ತಾಗಿತ್ತು ಮಾತ್ರ, ಸ್ಪೈಸಿ ಆಗೋದು, ಒಂಥರ ಹುಳಿ ಹುಳಿ ಇರುತ್ತೆ ನೋಡಿ ಸೊಪ್ಪು. ಸರಿಯಾಗಿ ಖಾರ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತಾರಲ್ವ, ಟೇಸ್ಟ್ ಅಂತೂ ತುಂಬ ರುಚಿಯಾಗಿರುತ್ತೆ. ನಾನಂತೂ ಈ ಸೊಪ್ಪಿನ ಚಟ್ನಿ ಅದ್ರ ಜೊತೆಗೆ ದೋಸೆ ಅಥವಾ ಚಪಾತಿ ಏನಿದ್ರು ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಗುಜ್ಜೆ ಪಲ್ಯ ಕೂಡ ಮಾಡಿದರು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಗುಜ್ಜೆ ಪಲ್ಯ ಅಂತ ಹೇಳ್ಬಿಟ್ಟು. ಅಮ್ಮ ಮಾಡಿರುವಂಥ ಈ ಬ್ರೇಕ್ಫಾಸ್ಟನ್ನು ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಸಕ್ಕ ಟೇಸ್ಟಿಯಾಗಿ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿ ಆಗುತ್ತೆ. ನನಗಂತೂ ಅಮ್ಮ ಮಾಡೋ ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು, ಎಲ್ಲನೂ ಇಷ್ಟ ಆಗುತ್ತೆ. ನಾನಂತೂ ಇಲ್ಲಿ ಬಂದರೆ ಒಂದೆರಡು ತುತ್ತು ಜಾಸ್ತಿನೇ ತಿಂತೀನಿ ಅಂತಲೇ ಹೇಳ್ಬೋದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ಬೆಳಗ್ಗೆ ಟೈಮ್ ಬಂದು 8:30. ಇವಾಗ ತಾನೇ ಎದ್ದಿದ್ದಾಳೆ ಪಾಪ. ನಾನು ಆಲ್ರೆಡಿ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ದಾಯಿತು. ಇವಾಗ ನಮ್ಮ ಮಗಳು ಇವಾಗ ಎದ್ದಿದ್ದಾಳೆ ಅಷ್ಟೇ. ಅವಳಿಗೆ ಹೊರಗಡೆಯಲ್ಲಿ ಫಿಶ್ ನೋಡೋಕೆ ಹೋಗ್ಬೇಕಂತೆ, ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎದ್ದಿದ ತಕ್ಷಣ ಅಳ್ತಾ ಇದ್ಲು. ಪಿ ಬೇಕಾ ನೋಡಿ, ಇಲ್ಲಿ ಬಂದರೆ ಏನೆಲ್ಲ ಬೇಕು ಅವ್ರಿಗೆ. ಪಿ ಬೇಕು, ಪಿ ಬೆಳಗ್ಗೆ ಎದ್ದಿದ ತಕ್ಷಣ ಅಳ್ತಾ ಇದ್ಲು. ಹೊರಗಡೆ ಹೋಗೋಣ ಅಂತ ಅಂದಿದ ತಕ್ಷಣ ಸಮಾಧಾನದಿಂದ ಆಯಿತು ಅವಳಿಗೆ. ಹಾಗೆ ಇಲ್ಲಿ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ. ಮನೇಲಾದ್ರೂ ಅಷ್ಟೇ, ಅವಳಿಗೆ ಎದ್ದಿದ ತಕ್ಷಣ ಹೊರಗಡೆ ಕರ್ಕೊಂಡು ಬರಬೇಕು. ಆವಾಗ ಅವಳಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಅಂಗಳದಲ್ಲೆಲ್ಲ ಓಡಾಡಿಬಿಟ್ಟು ಆಮೇಲೆ ಮತ್ತೆ ಬ್ರಷ್ ಮಾಡೋದು. ನಾನು ಎಷ್ಟೊಂದು ಸಲ ಹೇಳಿದ್ದೀನಿ ವ್ಲಾಗಲ್ಲಿ. ಇವಾಗ ನೋಡಿ, ಹಸು ನೋಡಬೇಕಂತೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಇತ್ತೀಚೆಗಂತೂ ಸ್ವಲ್ಪ ಧೈರ್ಯ ಬಂದುಬಿಟ್ಟಿದೆ. ಮುಂಚೆ ಅಂದರೆ ಹಸು ಹತ್ರ ಹೋದರೆ ಅಳ್ತಾ ಇದ್ಲು. ಬಟ್ ಇವಾಗ ಪರವಾಗಿಲ್ಲ, ಚೆನ್ನಾಗಿ ನಿಂತ್ಕೊಳ್ತಾಳೆ ಅಲ್ಲೇ. ಆ್ಯಂಡ್ ಹುಲ್ಲೆಲ್ಲ ಕೊಡ್ತಾಳೆ. ಅದೊಂಥರ ನನಗೆ ಖುಷಿ ಆಯಿತು. ಅಲ್ಲಿ ಕೊಡು, ಅದು ತಿಂತಿಲ್ಲ, ಕೊಟ್ಟೆ ತುಂಬಿದ್ದು ಹಿಂಗೆಲ್ಲ ತಿಂದ ಬೇಡ, ಕೊಟ್ಟೆ ತುಂಬಿ ಹಾಂ ಒಟ್ಟು ದೊಡ್ಡ ಕೊಂಬೆ ಯಾವುದಿದೆ ನನಗೆ? ದೊಡ್ಡ ಕೊಂಬೆ ಯಾವುದು ಇಲ್ವಾ? ಇಲ್ಲಿ ಬಂದ್ರಂದ್ರೂ ನನ್ನ ಮಾರ್ನಿಂಗ್ ತುಂಬ ಸ್ಲೋ ಆಗೋಗುತ್ತೆ. ಬಿಕಾಸ್ ನಾನು ಹೇಳೋದೇ ಲೇಟು. ಅದ್ರ ಜೊತೆಗೆ ಈ ಥರ ನಿಧಾನಕ್ಕೆ ಎಲ್ಲ ಕೆಲಸ, ತಿಂಡಿ ಆಗಿರ್ಬೋದು, ಎಲ್ಲದನ್ನು ನಿಧಾನಕ್ಕೆ, ಏನೂ ಅರ್ಜೆನ್ಸಿ ಇಲ್ಲದೆ ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನಂತೂ. ಮೋಸ್ಟ್ಲಿ ಎಲ್ಲ ಹೆಣ್ಮಕ್ಳು ಅವರ ತವ್ರ ಮನೆಗೆ ಬಂದಾಗ ಇದೇ ಥರ ಇರುತ್ತೆ. ತುಂಬ ಸ್ಲೋ ಮಾರ್ನಿಂಗ್ಸ್ ಇರುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ಅದರಲ್ಲಿರುವಂಥ ಖುಷಿಯೇ ಬೇರೆ, ಆ ವೈಬೇ ಬೇರೆ ಅಂತಲೇ ಹೇಳ್ಬೋದು. ನಮ್ಮ ತವ್ರ ಮನೆಗೆ, ನಾವು ಹುಟ್ಟಿ ಬೆಳೆದಿದ್ದ ಮನೆಗೆ ಬಂದು ಏನೋ ಒಂಥರ ನಮ್ಮ ತಂದೆ ತಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದ್ವಲ್ಲ, ಅದೊಂಥರ ತುಂಬ ಪ್ರೀಷಿಯಸ್ ಮೂಮೆಂಟ್ ಅಂತ ನನಗನ್ಸುತ್ತೆ. ಎಷ್ಟೇ ಏಜ್ ಆಗಲಿ, ಎಷ್ಟೇ ವರ್ಷಗಳಾಗಲಿ, ಮದುವೆ ಆಗಿರ್ಬೋದು, ನಮಗೇ ತುಂಬ ಏಜ್ ಆದ್ರೂ ಬಟ್ ಆ ತವ್ರ ಮನೆ ಅನ್ನೋದು ಹೆಣ್ಮಕ್ಳಿಗೆ ತುಂಬ ಒಂಥರ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲದೇ ಇರೋವಂಥ ಒಂದು ಜಾಗ ಅಂತ ಹೇಳ್ಬೋದು. ಅಲ್ಲಿ ಸಿಗುವಂಥ ನೆಮ್ಮದಿ ನಿಮ್ಗೆ ಎಲ್ಲೇ ಹೋಗಿ ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಬೇರೆ ಏನು ಹೇಳೋದು, ಅಷ್ಟೇ. ಇಲ್ಲಂತೂ ಬಂದಾಗ ಫುಲ್ ಖುಷಿಯಾಗಿ, ಫುಲ್ ಎಂಜಾಯ್ ಮಾಡಿಕೊಂಡು, ನೆಮ್ಮದಿಯಾಗಿ ಒಂಥರ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ನನಗಂತೂ ಸಿಕ್ಕಾಬಡೆ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಕಾಯ್ತಾ ಇರ್ತೀನಿ ಯಾವಾಗ ಬರ್ತೀನಿ ಅಂತ ಹೇಳಿಬಿಟ್ಟು. ಎಲ್ಲರಿಗೂ ಈ ಥರ ಅನಿಸುತ್ತೆ ಅಂತ ಅನ್ಕೋತೀನಿ ನಾನು. ಆ್ಯಂಡ್ ನೋಡಿ, ಪಾಪು ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಹಸು ಅವಳು ಕೊಟ್ಟಿದ್ದು ಹುಲ್ಲು ತಿನ್ನತ್ತೆ ಅಂತ ಅವಳು ಅದನ್ನು ಹೇಳ್ತಾ ಇರೋದು ನನ್ನ ಹತ್ರ. ಅಲ್ಲೇ ಒಂದೆರಡು ನೊಣ ಕೂಡ ಹಾರ್ತಾ ಇತ್ತು, ಅದನ್ನು ಓಡಿಸ್ತಾ ಇದ್ದಾಳೆ ನೋಡಿ ಅವಳು. ಅದ್ರ ಹಸು ಮೇಲೆ ಕುತ್ಕೋಬಾರ್ದಂತೆ ಅದು ಅಂತ ಹೇಳ್ಬಿಟ್ಟು ಅದನ್ನು ಓಡಿಸ್ತಾ ಇದ್ದಾಳೆ. ಈ ಥರ ಫ್ರೆಂಡ್ಸ್, ನಾನು ಅಮ್ಮ ಮನೇಲಿ ಇದ್ದೀನಲ್ವ, ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಮ್ಮ ಮನೆಯಲ್ಲಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ. ನೀವು ಕಮೆಂಟ್ ಮಾಡಿರ್ತೀರಲ್ವ ಆ ಥರ ವೀಡಿಯೋಸನ್ನು ಮಾಡೋಕ್ಕೆ. ಸೊ ಕಮೆಂಟ್ ಮಾಡಿ ನೋಡೋಣ ಹಿಂಗಾಗತ್ತೆ ಅಂತ ಹೇಳಿಬಿಟ್ಟು.
ನೀವಂತೂ ತುಂಬ ಪ್ರೀತಿಯಿಂದ ಎಷ್ಟೊಂದು ಕಮೆಂಟ್ ಮಾಡ್ತೀರಾ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ನಿಮ್ಮ ಪ್ರತಿಯೊಂದು ಕಮೆಂಟನ್ನು ಕೂಡ ನಾನು ಓದ್ತೀನಿ ಆ್ಯಂಡ್ ಎಲ್ಲದಕ್ಕೂ ಆದಷ್ಟು ರಿಪ್ಲೈ ಮಾಡ್ತೀನಿ. ಒಂದೊಂದು ಸಲ ಮಿಸ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ನೀವು ಅಷ್ಟೊಂದು ಟೈಮ್ ಕೊಟ್ಟು ನನಗೆ ಕಮೆಂಟ್ ಮಾಡಿ ಪ್ರೀತಿ ನಿಮ್ಮಿಂದ ಕಮೆಂಟ್ ಮಾಡ್ತೀರಾ ಅಲ್ವಾ, ಹಾಗಾಗಿ ನಾನು ರಿಪ್ಲೈ ಮಾಡಿದರೆ ಹಿಂಗಾಗುತ್ತೆ ಅಲ್ವಾ. ಸೊ ನಿಮ್ಮೆಲ್ಲ ಕಮೆಂಟ್ಗೂ ನಾನು ತುಂಬ ತುಂಬ ಥ್ಯಾಂಕ್ಸ್. ತುಂಬ ಪ್ರೀತಿಯಿಂದ ಕಮೆಂಟ್ ಮಾಡ್ತೀರಾ. ಇದೇ ಥರ ಪ್ರೀತಿ ಇರಲಿ, ನಿಮ್ಮ ಎಲ್ಲರ ಪ್ರೀತಿನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಇನ್ನೂ ಜಾಸ್ತಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹಾಗೆ ಇನ್ನು ಹೋಗಿ ಪಾಪುಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸ್ಬೇಕು. ಇವಾಗ ಅವಳು ಸ್ವಲ್ಪ ಸಮಾಧಾನ ಆಗಿದ್ದಾಳೆ ನೋಡಿ, ಆಟ ಆಡೋ ಮುಡುಗ್ ಬಂದಿದ್ದಾಳೆ. ಆ್ಯಂಡ್ ಇನ್ನು ಮತ್ತೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಮೇ ಬಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.